ಶೋಭಿತ್ ನಾವು ಜಜ್ಜ ಏನ್ರಿ ಅವರು ಶೋಭಿತ್ ಜಜ್ಜ ನೋಡ್ಲೇಬೇಕನ್ಬೇಕು. ಶೋಭಿತ್ ಸೂಪರ್ ಸ್ಟಾರ್ ಜೊತೆಗೆ ರಿಯಲ್ ಸ್ಟಾರ್ ಜೊತೆಗೆ ಸೂಪರ್ ಸ್ಟಾರ್ ಎರಡು ನಮ್ಮ ಕಣ್ಮಣಿಗಳೇ, ಕನ್ನಡದ ಕಣ್ಮಣಿ. ಸೂಪರ್ ಚೆನ್ನಾಗಿ ಮಾಡಿದ್ದಾರೆ ಮೂವಿ, ಸೂಪರ್ ಆಗಿದೆ. ಸೂಪರ್ ಆಗಿದೆ. ಸೂಪರ್ ತುಂಬ ಚೆನ್ನಾಗಿದೆ. ತುಂಬ ಸೂಪರ್ ಆಗಿದೆ, ಭಾಳ ಇಷ್ಟ ಆಯಿತು. ಒಳ್ಳೆ ಕಮೆಂಟ್ಸ್ ಮೂವರು ಸೇರಿ ನೆಕ್ಸ್ಟ್ ಇದಕ್ಕಿಂತ ಜಾಸ್ತಿಯಾಗಿ ಎಲ್ಲರೂ ಸೇರಿ ಮಾಡ್ಬೇಕನ್ನೋದು ಪ್ರೇಕ್ಷಕರ ವಿಷಯ. ಮೂವಿ ಮಾತ್ರ ಸೂಪರ್ ಆಗೈತೆ. ಉಪ್ಪಿ ಸರ್ ಮಾತ್ರ ಅಲ್ಟಿ. ಸೂಪರ್ ಮೂವಿ ವಿತೌಟ್ ಬೋರಿಂಗ್. ಚೆನ್ನಾಗೈತೆ. ಉಪೇಂದ್ರ ಎಂಟ್ರಿ ಮಸ್ತ್. ಕನ್ನಡ ಫಿಲಮ್ ಇಂಡಸ್ಟ್ರಿ ಮಸ್ತ್ ಬ್ರೋ, ಚೆನ್ನಾಗಿ ಬ್ರೋ ಟೋಟಲಿ ಡಿಫ್ರೆಂಟ್. ಕೂಲಿ ಫಿಲಮ್ ಮಾತ್ರ ಸೂಪರ್ ಆಗಿದೆ. ಉಪೇಂದ್ರ ಸರ್ ಅವ್ರದ್ದು ಎಂಟ್ರಿ ಮಾತ್ರ ಸೂಪರ್. ರಜನಿ ಸರ್ದು ಸೂಪರ್ ಎಂಟ್ರಿ ಸರ್. ಸೂಪರ್ ಇದೆ ಅಣ್ಣ. ಸೂಪರ್ ಚೆನ್ನಾಗಿದೆ ಅಣ್ಣ. ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್ ಫಿಲ್ಮ್. ಸೂಪರ್ ಚೆನ್ನಾಗಿದೆ. ಅಲ್ಟಿ ಸರ್ ಚೆನ್ನಾಗಿದೆ. ಹಿಟ್ ಸೂಪರ್ ಆಗಿದೆ. ಉಪೇಂದ್ರ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ, ಚೆನ್ನಾಗಿದೆ, ನೋಡ್ಬೋದು. ಫಿಲಮ್ ಇಸ್ ವೆರಿ ಗುಡ್. ಸೂಪರ್ ಚೆನ್ನಾಗಿದೆ ಸರ್, ಸೂಪರ್ ಹಿಟ್. ಸಖತ್ತಾಗಿದೆ ಅಣ್ಣ. ಚೆನ್ನಾಗಿದೆ. ಒಬ್ಬೊಬ್ಬರು ಆ್ಯಕ್ಟಿಂಗ್ ಭಾರಿ ಬೆಂಕಿ. ಮೂವರ್ ಆ್ಯಕ್ಟಿಂಗು ಸೂಪರ್. ರಚಿತರಾಮ್ ಬಗ್ಗೆ ಖಡಕ್ ಆ್ಯಕ್ಟಿಂಗ್, ಭಾರಿ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ ಮೂವಿ. ಡಿಫ್ರೆಂಟಾಗಿ ಮಾಡಿದ್ದಾರೆ, ಬೊಂಬಾಟಾಗಿದೆ. ಉಪ್ಪಿ ಸರ್ ಆ್ಯಕ್ಟಿಂಗ್ ಅಂತೂ ಸೂಪರು, ಹೇಳಂಗೆ ಇಲ್ಲ. ರಚಿತರಾಮ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಅವ್ರ ಆ್ಯಕ್ಟಿಂಗು ಸೂಪರಾಗಿ ಹಿಡಿಸ್ತು. ಆಮೇಲೆ ರಜನಿ ಸರ್ದು ಈ ವಯಸ್ಸಲ್ಲೂ ಕೂಡ ಅವರು ಹೆಂಗ್ ಬಾಯಿ ಥರ ಮಾಡಿದ್ದಾರೆ, ಅದಕ್ಕೂ ಗ್ರೇಟ್ ಅಂತ ಅನ್ಬೇಕು. ಯಾಕಂದರೆ ಈ ವಯಸ್ಸಲ್ಲೆಲ್ಲ ರಿಟೈರ್ಡ್ ತಗೊಂತಾರೆ, ಆದರೆ ಬಟ್ ಇವ್ರು ಹೀರೋ ಆಗಿ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಮೂವಿ ಸೂಪರ್ ಆಗಿದೆ. ಲೋಕೇಶ್ ಕನಗರಾಜ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್ ಆಗಿರೋ ಮೂವಿ ಕೊಟ್ಟಿದ್ದೀರಾ. ಅನಿರುದ್ಧರೇ ಒಳ್ಳೆ ಮ್ಯೂಸಿಕ್ ಬಾರಿಸಿ ಬಿಸಾಕ್ಬಿಟ್ಟಿದ್ದೀರಾ. ಕಿವಿ ಅಂತೂ ಕೇಳೋಕ್ಕೆ ಒಂದು ಕಿವಿ ಮುಚ್ಕೊಂಡೇ ಕೇಳ್ಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ಕು. ರಚಿತಾರಾಮಂದು ಹೇಳಿದ್ರೆ ಅಲ್ಲಿ ಕತೆ ಇದಾಗತ್ತೆ. ಫಿಲಮಲ್ಲೇ ನೋಡ್ರಿ, ಮಸ್ತ್ ಇದೆ ರಚಿತರಾಮಂದು ಒಳ್ಳೆ ಆ್ಯಕ್ಟಿಂಗ್ ಇದೆ. ಪ್ರತಿ ಒಬ್ಬೊಬ್ರದ್ದು ಒಂದೊಂದು ಆಕ್ಷನ್ ಚೆನ್ನಾಗಿದೆ. ಕಮಲಾಸನ್ ಅವರೆಲ್ಲ ಒತ್ತಡಿ ಎಲ್ಲರದ್ದು ಚೆನ್ನಾಗಿದೆ. ಏನೇ ಹೇಳ್ಬೇಕಾಗಿಲ್ಲ ನೋಡಿ, ಇಲ್ಲಿ ಉಪ್ಪಿ ಹೇಳ್ಬಿಟ್ಟಿದ್ದಾರೆ. ಸಲ್ಯೂಟ್. ಮತ್ತೆ ಮುಂದೆ ನೋಡೋಣ, ಹಾಕ್ಬಿಟ್ಟು ಮಾತಾಡೋಣ. ಜೈ ಕೂಲಿ. ಶಿಕ್ಷಕಿನ ತುಂಬ ಅದ್ಭುತವಾಗಿ ಲೋಕೇಶ್ ಕನಗರಾಜ್ ಅವರು ಪ್ರತಿಯೊಬ್ಬರು ನಟರನ್ನು ತಗೊಂಡು ಈ ರೀತಿ ಸಿನಿಮಾ ಮಾಡಬೇಕಂದ್ರೆ ಅದು ಸಾಧ್ಯವಾದ ವಿಷಯ ಅಲ್ಲ. ಅದು ತುಂಬ ಅದ್ಭುತವಾಗಿ ಯಾರ್ಯಾರಿಗೆ ಯಾವ್ಯಾವ ನಟನೆ ಎಲ್ಲೆಲ್ಲಿ ಏನೇನು ತಗೊಂಬರಬೇಕು, ನಡೆಸಬೇಕು, ಮುಂದೆ ತಗೊಂಡು ಹೋಗ್ಬೇಕು ಅನ್ನೋದನ್ನು ತುಂಬ ಅದ್ಭುತವಾಗಿ ಲೋಕೇಶ್ ಕನಗರಾಜ್ ಅವರು ನಿರ್ದೇಶನ ಮಾಡಿದ್ದಾರೆ. ಅನಿರುದ್ಧ ಅವ್ರ ಮ್ಯೂಸಿಕ್ ಅಂತೂ ಸೈಕ್ ಆಗಿ ಹೋಗ್ಬಿಟ್ಟಿದ್ದೀನಿ ನಿಜವಾಗ್ಲೂ. ಮ್ಯೂಸಿಕ್ ಏನೇನೋ ಕೇಳಿದ್ವಿ, ತುಂಬ ಮ್ಯೂಸಿಕ್, ಆ ಮ್ಯೂಸಿಕ್ ಈ ಮ್ಯೂಸಿಕ್ ಅಂತೇಳಿ. ಅನಿರುದ್ಧ ಅವ್ರ ಮ್ಯೂಸಿಕ್ ತುಂಬ ಅದ್ಭುತ. ನಟನೆ ಅಂತ ಬಂದಾಗ ಸೂಪರ್ ಸ್ಟಾರು, ರಿಯಲ್ ಸ್ಟಾರು ಅಕ್ಕಿ ನೀನೆ ಮತ್ತು ನಮ್ಮ ನಾಗಾರ್ಜುನ್ ಸರ್ರು. ಶೋಭಿತ್ ನಾವು ಜಜ್ಜ ಏನ್ರಿ ಅವರು ಶೋಭಿತ್ ನೋಡ್ಲೇಬೇಕನ್ಬೇಕು ಶೋಭಿತ್ ಅವ್ರನ್ನ. ಹಾಗಾಗಿ ಈ ಸಿನಿಮಾ ಯಾರಿಗೂ ಎಲ್ಲೂ ಬೇಸರ ತಂದಿಲ್ಲ, ತರೋ ರೀತಿನೇ ಅವ್ರು ಮಾಡಿಲ್ಲ. ಎಲ್ಲರಿಗೂ ಒಂದು ಹೆಮ್ಮೆ ಪಡುವಂಥ ಸಿನಿಮಾ. ಕನ್ನಡದಲ್ಲೂ ಬಿಡುಗಡೆ ಆಗಿದೆ, ತಮಿಳಲ್ಲೂ ಬಿಡುಗಡೆ ಆಗಿದೆ. ಎಲ್ಲರೂ ಎಲ್ಲ ಕಡೆಯೂ ಸಿನಿಮಾ ನೋಡಿ ಸ್ಪಂದಿಸಿ ಆಚರಿಸಿದ್ದಾರೆ. ಈ ಸಿನಿಮಾ ಒಂದು ಯಶಸ್ವಿ ಆಗಲಿ ಎಂದು ಹಾರೈಸಿ ಬಯಸೋಣ. ಜೈ ಉಪ್ಪಿ ಅಣ್ಣ, ಜೈ ರಜನಿ ಸರ್ ಅಣ್ಣ, ಎಲ್ಲ ಈ ಚಿತ್ರದಲ್ಲಿ ನಟನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಒಂದು ಜೈ, ನಮಸ್ತೆ. ಏನಿಲ್ಲ, ತುಂಬ ಚೆನ್ನಾಗೈತೆ. ನಾವು ನೋಡ್ಬೇಕಂತದ್ದು ಎಲ್ಲರೂ ಬಂದು ಟ್ಯಾಕ್ಸ್ನ ನೋಡ್ಬೇಕು. ಈಗ ನೋಡ್ಬೇಕು, ಎಲ್ಲ ನೋಡಿದರೆ ಗೊತ್ತಾಗುತ್ತದು. ಹೇಳೋಕ್ಕಿಂತ ನಾವು ಹೇಳ್ಬೋದು ಹಂಗೈತಿ ಹಿಂಗೆ ಅಂತ. ಅವ್ರು ಬಂದು ನೋಡಲಿ, ಅವರೇ ಖುಷಿ ಪಡ್ತಾರೆ. 100% ಇದು ಸರ್. ಮೂವಿ ಅಂತಂತಂದರೆ ಈಗ ನಾವು ಮೇಯ್ನ್ ಬಂದಿದ್ದೆ ಲೋಕೇಶ್ ಕನಗರಾಜ್ ಡೈರೆಕ್ಷನಿಗೆ. ಅವರು ಪ್ರತಿಯೊಬ್ಬರು ಆ್ಯಕ್ಟ್ರಸ್ಗಳು ಯಾವ ಥರ ಪ್ಲಾಟ್ ಮಾಡಬೇಕು, ಒಂದೊಂದು ಕ್ಯಾರೆಕ್ಟರ್ಗಳು ಹೆಂಗೆ ಮಾಡಬೇಕು, ಇನ್ನೊಂದು ಸಾಕಷ್ಟು ಅವ್ರ ಮೂವಿ ನೋಡಿದ್ದೀವಿ. ಲೋಕೇಶ್ ಸಿನಿಮಾಟಿಕ್ ಯೂನಿವರ್ಸ್ ಅಂತ ಆ ಬೇಸ್ ಮೇಲೆ ಬಂದೆ ನಾನು. ಅಂದರೆ LCU ಏನೋ ಕನೆಕ್ಷನ್ ಇರುತ್ತೆ ಅಂತಂದು, ಆದರೆ LCUಗಿಂತ ಚೆನ್ನಾಗಿತ್ತು. ಇನ್ನೂ ಚೆನ್ನಾಗಿ ಮಾಡಲಿ, LCU ಆದಷ್ಟು ಬೇಗ ಕೊಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅಷ್ಟೇ, ಥ್ಯಾಂಕ್ ಯು. ನಾನು ಫಸ್ಟ್ ಟೈಮ್ ಲೋಕೇಶ್ ಕನಗರಾಜ್ ಸಿನಿಮಾ ನೋಡಿದ್ದೆ ನನ್ನ ಫ್ರೆಂಡ್ ರೆಕಮೆಂಡೇಶನ್ ಮೇಲೆ.
ತುಂಬ ಚೆನ್ನಾಗಿತ್ತು. ರಜನಿ ಸರ್, ಉಪೇಂದ್ರ ಸರ್, ನಾಗಾರ್ಜುನ ಸರ್ ಎಲ್ಲರದ್ದು ಸರ್ಪ್ರೈಸ್ ಪ್ಯಾಕೇಜು. ರಚಿತಾ ರಾಮ್ ಅವ್ರು ಕೂಡ ತುಂಬ ಸರ್ಪ್ರೈಸ್ ಇದೆ. ನಾನು ಯಾರಿಗೂ ಹೇಳಲ್ಲ, ಸಿನಿಮಾ ನೋಡಬೇಕು ಎಲ್ಲರೂ. ತುಂಬ ಚೆನ್ನಾಗಿತ್ತು ಮೂವಿ. ಇಟ್ಸ್ ರಿಯಲಿ ಗ್ರೇಟ್. ಜೈ ಲೋಕೇಣ್ಣ, ಜೈ ಲೋಕೇಣ್ಣ. ಅಣ್ಣ ಚೆನ್ನಾಗೈತೆ ಅಣ್ಣ ಮೂವಿ ಮಾತ್ರ. ಮೂವಿ ಚೆನ್ನಾಗೈತಿ, ಎಲ್ಲ ಡೈರೆಕ್ಷನ್ ಚೆನ್ನಾಗೈತಿ, ಥ್ರಿಲ್ ಮೇಲೆ ಥ್ರಿಲ್ ಐತಿ. ಮೂವಿ ನೋಡೋಕೆ ಚೆನ್ನಾಗಿ ಕಾಣ್ತಾ ಇದೆ.